ಈ ಒಂದು ಪೌಡರನ್ನು ರೆಡಿ ಮಾಡಿಕೊಂಡು ಮನೆಯಲ್ಲೇ ನೀವು ಬಟ್ಟೆಯನ್ನು ವಾಶ್ ಮಾಡೋದ್ರಿಂದ ಬಟ್ಟೆಯಲ್ಲಿ ಅಂಟಿರುವಂತಹ ಕಲೆಗಳನ್ನು ನೀವು ಈಸಿಯಾಗಿ ತೆಗೆಯಬಹುದು. ಜೊತೆಗೆ ಬಟ್ಟೆಯಲ್ಲಿ ಒಂದು ರೀತಿಯ ಹೊಳಪನ್ನು ಕೂಡ ಹೆಚ್ಚಿಸ್ಕೊಳ್ಬಹುದು. ಇದನ್ನು ನೀವು ಮನೆಯಲ್ಲಿ ಯಾವುದೇ ಒಂದು ಖರ್ಚಿಲ್ಲದೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು. ಜೊತೆಗೆ ಬಟ್ಟೆಯನ್ನು ಉಜ್ಜೋದು ಬೇಡ, ಜೊತೆಗೆ ತಿಕ್ಕಿ ತೊಳೆಯೋದು ಅವಶ್ಯಕತೆಯೂ ಇರಲ್ಲ. ಅಷ್ಟು ಈಸಿಯಾಗಿ ನಿಮ್ಮ ಬಟ್ಟೆಯನ್ನು ಸ್ವಚ್ಛಗೊಳಿಸ್ಕೊಳ್ಬಹುದು. ಈ ಥರದೇ ಸೂಪರ್ ಟಿಪ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನೊಂದು ಹ್ಯಾಂಡ್ ಬ್ಯಾಗನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಯಾಕೆ ಅಂತ ಹೇಳಿದರೆ, ನಾವು ಯೂಶ್ವಲಿ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಪರ್ಸ್ ಇರ್ಬೋದು, ಹ್ಯಾಂಡ್ ಬ್ಯಾಗು, ವ್ಯಾನಿಟಿ ಈ ಥರದ್ದೆಲ್ಲ ಯೂಸ್ ಮಾಡೋದು ಕಾಮನ್ ಆಗಿ ನಾವು ಬಳಸ್ತೀವಿ ಅಲ್ವಾ. ಈ ರೀತಿ ಇರುವಾಗ ನಾವು ಯೂಸ್ ಮಾಡುವಂಥ ವಸ್ತುಗಳ ಜೊತೆಗೇ ನಾವು ಏನು ಮಾಡಿರ್ತೀವಿ, ಮನೆ ಕೀ, ಬೀರು ಕೀ, ಈ ಥರ ಕೀಗಳನ್ನು ಆ ವಸ್ತು ಇರುವಂತಹ ಜಾಗದಲ್ಲಿ ಇಟ್ಕೊಂಡಿರ್ತೀವಿ. ನಮಗೆ ಬೇಕಾಗಿದ್ದ ವಸ್ತುವನ್ನು ತೆಗೆದಾಗ ಅಕಸ್ಮಾತಾಗಿ ಅದು ಕೆಳಗಡೆ ಬಿದ್ದು ಹಾಳಾಗಬಹುದು. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ನೀವು ಒಂದು ಸೇಫ್ಟಿ ಪಿನ್ನನ್ನು ತೆಗೆದುಕೊಂಡು ಈ ಒಂದು ಕೀ ಬಂಚ್ ಏನಿರುತ್ತೆ ಆ ಕೀ ಬಂಚನ್ನು ನೀವು ಪರ್ಸಿನ ಒಳಗೆ ನೀವು ಪಿನ್ನನ್ನು ಹಾಕಿ ಇಡೋದ್ರಿಂದ ನಿಮಗೆ ಬೇಕಾಗಿರುವಂಥ ವಸ್ತುವನ್ನು ತೆಗೆದಾಗಲೂ ಸಹ ಕೀಗಳು ಸೇಫ್ಟಿಯಾಗಿ ನಿಮ್ಮ ವ್ಯಾನಿಟಿ ಬ್ಯಾಗ್ ಅಥವಾ ಪರ್ಸ್ನಲ್ಲಿನೇ ಇರುತ್ತೆ. ಸೊ ಬೇಕಿದ್ರೆ ಒಂದ್ಸಲ ನೀವು ಈ ಟಿಪ್ಪನ್ನು ಟ್ರೈ ಮಾಡಿ. ನಾನಿಲ್ಲಿ 2 ಗಂಧದ ಕಡ್ಡಿಯನ್ನು ತೆಗೆದುಕೊಂಡಿದ್ದೀನಿ. ಗಂಧದ ಕಡ್ಡಿಗೆ ನಾನು ಮನೆಯಲ್ಲಿ ಬಳಸುವಂತಹ ವ್ಯಾಸ್ಲಿನನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ವ್ಯಾಸ್ಲಿನನ್ನು ತೆಗೆದುಕೊಂಡು ಕಂಪ್ಲೀಟಾಗಿ ಗಂಧದ ಕಡ್ಡಿ ಮೇಲೆ ನೀವು ಅಪ್ಲೈ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದರೆ, ಯೂಶ್ವಲಿ ನಾವು ಮನೆಯಲ್ಲಿ ಗಂಧದ ಕಡ್ಡಿಯನ್ನು ಬೆಳಗಿಸಿ ಪೂಜೆಯನ್ನು ಮಾಡ್ತೀವಿ ಅಲ್ವಾ. ಈ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಸ್ವಲ್ಪ ನೀವು ವ್ಯಾಸ್ಲಿನನ್ನು ಅಪ್ಲೈ ಮಾಡಿಕೊಂಡು ಗಂಧದ ಕಡ್ಡಿಯನ್ನು ಬೆಳಗಿಸೋದ್ರಿಂದ ಒಂದೊಳ್ಳೆ ಸ್ಮೆಲ್ ಇರುತ್ತೆ. ಜೊತೆಗೆ ಗಂಧದ ಕಡ್ಡಿ ಉರಿದು ಬೇಗ ಖಾಲಿ ಆಗುತ್ತೆ ಅಲ್ವಾ. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಈ ರೀತಿ ಸ್ವಲ್ಪ ನೀವು ವ್ಯಾಸ್ಲಿನನ್ನು ಅಪ್ಲೈ ಮಾಡಿ ಗಂಧದ ಕಡ್ಡಿಯನ್ನು ಬೆಳಗಿಸೋದ್ರಿಂದ ಒಂದೊಳ್ಳೆ ಸ್ಮೆಲ್ ಇರುತ್ತೆ. ಯಾಕೆಂದರೆ ಗಂಧದ ಕಡ್ಡಿದೇ ಸ್ಮೆಲ್ ಇರುತ್ತೆ. ಅದ್ರ ಜೊತೆಗೆ ನಾವು ವ್ಯಾಸ್ಲಿನನ್ನು ಅಪ್ಲೈ ಮಾಡಿರೋದ್ರಿಂದ ಇನ್ನೂ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ಜೊತೆಗೆ ಸ್ವಲ್ಪ ಟೈಮ್ ಜಾಸ್ತಿ ಉರಿಯೋದ್ರಿಂದ ನಾವು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಕಿದ್ರೆ ಒಂದ್ಸಲ ನೀವು ಟ್ರೈ ಮಾಡಿ, ಖಂಡಿತ ನಿಮಗೂ ಈ ರಿಸಲ್ಟ್ ಸಿಗುತ್ತೆ. ಈ ರೀತಿ ಇರುವಂತಹ ಸಿಂಪಲ್ ಸ್ಯಾರಿ ಇರಬಹುದು, ಅಥವಾ ಸ್ವಲ್ಪ ತಿನ್ನಾಗಿರುವಂತಹ ಸ್ಯಾರಿ ಅಥವಾ ವರ್ಕ್ ಸ್ಯಾರಿ, ಈ ಥರ ಸ್ಯಾರಿಗಳನ್ನ ನಾವು ಉಡುವಾಗ ಯೂಶ್ವಲಿ ನಾವು ಸ್ಯಾರಿಗೆ ಪಿನ್ನನ್ನು ಹಾಕ್ತೀವಲ್ವ. ಪಿನ್ನನ್ನು ಹಾಕುವಾಗ ಏನಾಗುತ್ತೆ, ನಿಮಗೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ತಿನ್ನಾಗಿದೆ ಸ್ಯಾರಿ ಅದು ಅಂತ. ಪಿನ್ನನ್ನು ಹಾಕುವಾಗ ಏನಾಗುತ್ತೆ, ಅಲ್ಲಿರುವಂತಹ ಥ್ರೆಡ್ಗಳು ಕಿತ್ತೋಗ್ಬೋದು, ಪಿನ್ನಿಗೆ ಸಿಗಾಕೊಂಡು, ಇಲ್ಲ ಅಂತ ಹೇಳಿದರೆ ಚಿಕ್ಕ ಪುಟ್ಟ ಹೋಲ್ ಆಗ್ಬೋದು. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ನೀವು ಬಳಸುವಂತಹ ಒಂದು ಸ್ಟಿಕ್ಕರ್, ಹಣೆಬೊಟ್ಟನ್ನು ನೀವು ಎಲ್ಲಿ ಪಿನ್ನುವನ್ನು ಮಾಡ್ತೀರಾ, ಪಿನ್ನುವನ್ನು ಎಲ್ಲಿ ಹಾಕಬೇಕಾಗಿರುತ್ತೆ ಆ ಒಂದು ಜಾಗಕ್ಕೆ ನೀವು ಹಣೆಬೊಟ್ಟನ್ನು ಅಂಟಿಸಿ ನೀವು ಪಿನ್ನುವನ್ನು ಹಾಕೋದ್ರಿಂದ ಸ್ಯಾರಿಯಲ್ಲಿ ಯಾವುದೇ ರೀತಿಯ ಹೋಲ್ ಆಗಲ್ಲ. ಜೊತೆಗೆ ಸ್ಯಾರಿಯಲ್ಲಿರುವಂತಹ ಥ್ರೆಡ್ಗಳು ಕೂಡ ಕಿತ್ತೋಗಲ್ಲ. ಸ್ಯಾರಿನೂ ತುಂಬಾ ಸೇಫ್ಟಿಯಾಗಿರುತ್ತೆ. ಸೊ ನೀವು ಇದನ್ನು ತುಂಬ ಈಸಿಯಾಗಿಯೂ ಕೂಡ ಬಳಸ್ಕೊಳ್ಬಹುದು. ನೋಡಿ, ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಹಣೆಬೊಟ್ಟನ್ನು ಹಾಕೋದ್ರಿಂದ ಆ ಪಿನ್ನು ಒಂದು ಸ್ಯಾರಿಯಿಂದ ದಾಟಿ ಹೋಗಲ್ಲ. ಕೆಲವೊಂದು ಸರಿ ಏನಾಗುತ್ತೆ, ಹೋಲಾಗಿ ಚಿಕ್ಕ ಪುಟ್ಟ ಹೋಲಾಗಿ ಪಿನ್ನು ಸ್ಯಾರಿ ಒಳಗಡೆ ದಾಟಿ ಹೋಗಿಬಿಡುತ್ತೆ. ಅದನ್ನ ಬಿಡಿಸೋದೇ ನಮಗೊಂದು ಟಾಸ್ಕ್ ಆಗಿರುತ್ತೆ. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ನೋಡಿ, ಆ ಒಂದು ಹಣೆಬೊಟ್ಟನ್ನು ಪಿನ್ನುಗೆ ಹಾಕ್ಕೊಂಡು ನೀವು, ಇಲ್ಲ ಅಂತೇಳಿ ಸ್ಯಾರಿ ಮೇಲೆ ಇಟ್ಟಾದರೂ ಹಾಕಿ, ಇಲ್ಲಾಂದರೆ ಪಿನ್ನುಗೆ ಚುಚ್ಚಿ ಹಾಕೋದ್ರಿಂದ ಸ್ಯಾರಿ ತುಂಬಾ ಸೇಫ್ಟಿಯಾಗಿರುತ್ತೆ. ನಾವು ರೇಷ್ಮೆ ಸ್ಯಾರಿಗಳಿರಬಹುದು ಅಥವಾ ಬಾರ್ಡರ್ ಸ್ಯಾರಿಗಳನ್ನ ನಾವು ಹೇಗೆ ಬೇಕು ಹಾಗೆ ಮಡಚಿಟ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದು ಸರಿ ಹ್ಯಾಂಗರಲ್ಲಿ ಹಾಕಿಟ್ಟು ಸಹ ಹ್ಯಾಂಗರಿಂದ ಜಾರಿ ಬಿದ್ದೋಗುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಹಾಫ್ಗೆ ನಾನು ಹ್ಯಾಂಗರನ್ನು ಹಾಕಿದ್ದೀನಿ, ಆಪೋಸಿಟ್ ಹಾಫನ್ನು ಮಡಚಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಹಾಫ್ ನಾನು ಆಪೋಸಿಟ್ ಸೈಡಲ್ಲಿಂದನೇ ತೆಗೆದುಕೊಂಡು ಬಂದು ಸ್ಯಾರಿಯ ಒಳಗೆ ಆಪೋಸಿಟ್ ಏನಿತ್ತು ಅದರೊಳಗಡೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಆ ರೀತಿಯಾಗಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನೀವು ಈ ರೀತಿ ಸೇರಿಸ್ಕೊಂಡ್ಮೇಲೆ ಆ ಹ್ಯಾಂಗರ್ ಏನಿದೆ, ನೀವು ನಾನು ಲೆಫ್ಟ್ದಲ್ಲಿ ಏನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಆಪೋಸಿಟಿಂದ ಮಡ್ಚ್ಕೊಂಡು ಬಂದ್ರಲ್ವಾ. ಸೊ ಆ ಕಡೆಗೆ ನೀವು ಸ್ವಲ್ಪ ಎಳ್ಕೊಳ್ಬೇಕು. ಏಕೆಂದರೆ ಈ ರೀತಿ ನೀವು ಇಟ್ಕೊಂಡ್ರೆ ಸೊ ಆಪೋಸಿಟ್ ಏನಿದೆ ಅದು ಕೆಳಗಡೆ ಜಾರಿ ಬಿದ್ದೋಗ್ಬಿಡುತ್ತೆ. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ನೀವು ಆಲ್ರೆಡಿ ನೀವೇನು ಹ್ಯಾಂಗರನ್ನು ಮೇಲಿಟ್ಕೊಂಡಿದ್ರೆ ಅದನ್ನು ನೀವು ಆಪೋಸಿಟ್ಗೆ ನೀವು ಎಳ್ಕೊಂಡು ಬರಬೇಕು. ನಾನು ನೋಡಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ಯಾರಿ ಬಿದ್ದೋಗಲ್ಲ. ಜೊತೆಗೆ ನೀವು ಇದ್ರೊಳಗಡೆನೂ ಸಹ ಬ್ಲೌಸನ್ನು ಸೇರಿಸಿ ಇಟ್ಕೊಳ್ಬಹುದು, ಅಥವಾ ಇಲ್ಲ ಅಂತ ಹೇಳಿದರೆ ನೀವು ಬ್ಲೌಸನ್ನು ಮೇಲ್ಭಾಗದಲ್ಲೂ ಸಹ ಸೇರಿಸಿ ಇಟ್ಕೊಳ್ಬಹುದು. ಹೇಗೆ ಅಂತ ಹೇಳಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಮನೆಯಲ್ಲಿ ನಾವು
ನಾವು ಈ ರೀತಿ ಚಿಕ್ಕ ಸ್ಟಿಕ್ಕರ್ಗಳನ್ನ ಯೂಸ್ ಮಾಡ್ತಾ ಇದ್ವಿ ಅಂದರೆ ಅದನ್ನು ಸ್ಟಿಕ್ಕರ್ಗಳನ್ನ ಪ್ಯಾಕಲ್ಲಿ ಹಾಕಿ ಕೊಟ್ಟಿರ್ತಾರೆ. ಯೂಸ್ ಮಾಡ್ತಾ ಪ್ಯಾಕ್ ಕಿತ್ತೋದ್ಮೇಲೆ ನಾವು ಈ ರೀತಿ ಪೇಪರಲ್ಲಿ ಹಾಕಿ ಮಡಚಿ ಇಟ್ಕೊಂಡಾಗ ಕೆಲವೊಂದು ಸರಿ ಪೇಪರಿಂದ ಬಿದ್ದು ಹಾಳಾಗುತ್ತೆ. ದುಡ್ಡನ್ನು ಕೊಟ್ಟು ತಂದಿರ್ತೀವಿ, ಈ ರೀತಿ ಹಾಳು ಮಾಡ್ಕೊಳ್ಳೋದು ಎಷ್ಟು ಸರಿ ಅಲ್ವಾ? ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಮನೆಯಲ್ಲಿ ಅಮೃತಾಂಜನ ಬಾಕ್ಸ್ ಇರ್ಬೋದು, ಮೆಂತೋ ಪ್ಲಸ್ ಈ ಥರದ್ದು ಯಾವುದಾದ್ರೂ ಬಾಕ್ಸ್ಗಳೇನಾದ್ರು ಮನೇಲಿತ್ತು ಅಂದರೆ ಸೊ ಅದಕ್ಕೆ ನೀವು ಕಂಪ್ಲೀಟಾಗಿ ನಿಮ್ಮ ಹಣೆಬಟ್ಟುಗಳನ್ನು ಅದರೊಳಗೆ ಸೇರಿಸಿ ಇಟ್ಕೊಂಡಾಗ ಹಣೆಬಟ್ಟುಗಳು ತುಂಬಾ ಸೇಫ್ಟಿ ಆಗಿರುತ್ತೆ. ಜೊತೆಗೆ ನೀವು ಏನು ದುಡ್ಡು ಕೊಟ್ಟು ತಂದಿರ್ತೀರ ಸೊ ಆ ದುಡ್ಡಿಗೂ ಬೆಲೆ ಸಿಕ್ಕಂಗಾಗುತ್ತೆ. ಎಲ್ಲವನ್ನು ಯೂಸ್ ಮಾಡಿಕೊಂಡಾಗ ನಮಗೆ ಆ ಒಂದು ದುಡ್ಡಿಗೆ ಬೆಲೆ ಸಿಗುತ್ತೆ. ಇಲ್ಲ ಅಂತ ಹೇಳಿದರೆ ಎಲ್ಲವನ್ನು ಹಾಳು ಮಾಡಿಕೊಂಡಾಗ ಏನಾಗುತ್ತೆ, ಲಾಸ್ ನಮಗೇನೆ ಅಲ್ವಾ? ಸೊ ಆ ರೀತಿ ಆಗಬಾರ್ದು ಅಂತ ಹೇಳಿದರೆ ಎಲ್ಲ ಒಂದು ಹಣೆಬಟ್ಟುಗಳನ್ನು ನೀವು ನಿಮ್ಮ ಮನೇಲಿ ಯಾವುದಾದ್ರೂ ಖಾಲಿ ಬಾಕ್ಸ್ಗಳೇನಾದ್ರು ಇತ್ತು ಅಂತೇಳಿದರೆ ಈ ರೀತಿ ಹಾಕಿಟ್ಕೊಂಡಾಗ ತುಂಬಾ ಸೇಫ್ಟಿ ಆಗಿರುತ್ತೆ. ಜೊತೆಗೆ ಅಲ್ಲಿ ಮೇಲೆ ಒಂದು ವೈಟ್ದಿರುತ್ತೆ ನೋಡಿ, ಅದು ಕೂಡ ಕಿತ್ತು ಹೋಗಲ್ಲ. ನಾವು ಅಲ್ಲಿ ಇಲ್ಲಿ ಹಾಕಿಟ್ಕೊಂಡಾಗ ಏನಾಗುತ್ತೆ, ಆ ವೈಟ್ದೆಲ್ಲ ಕಿತ್ತು ಹೋದರೆ ಹಣೆಬಟ್ಟಿನ ಗಮ್ಮು ಕೂಡ ಹಾಳಾಗುತ್ತೆ. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಸೊ ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ. ಸೊ ನಿಮಗೆ ಇದು ಯೂಸ್ಫುಲ್ ಅನಿಸುತ್ತೆ. ಇವತ್ತಿನ ವಿಡಿಯೋದಲ್ಲಿ ತಮ್ನೈಲನ್ನು ನೋಡಿದ್ರೇ ಗೊತ್ತಾಗಿದೆ. ಹೌದು, ಈ ಒಂದು ಪೌಡರನ್ನು ನೀವು ಬೆರೆಸಿ ನೀವು ವಾಷಿಂಗ್ ಮಿಷಿನಲ್ಲಿ ನೀವು ವಾಶ್ ಮಾಡೋದ್ರಿಂದ ಬಿಳಿ ಬಟ್ಟೆಗಳಲ್ಲಿ ಅಂಟಿರುವ ಕಲೆಗಳನ್ನು, ಜೊತೆಗೆ ಬಟ್ಟೆಗಳಲ್ಲಿ ಆಗಿರುವಂತಹ ಬಟ್ಟೆಗಳಿಂದ ಬಟ್ಟೆಗೆ ಬಣ್ಣ ಹತ್ತಿರುತ್ತೆ ನೋಡಿ, ಈ ರೀತಿ ಬಣ್ಣವನ್ನು ಹತ್ತಿರೋದು ಸಹ ನೀವು ಈಸಿಯಾಗಿ ತೆಗೆದುಕೊಳ್ಬಹುದು. ಅದ್ರ ಜೊತೆಗೆ ಒಂದು ರೀತಿ ಬಟ್ಟೆಗಳು ಶೈನ್ ಆಗಿ ಕೂಡ ಇರುತ್ತೆ. ಸೊ ಇದನ್ನು ನೀವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬಹುದು, ಯಾವುದೇ ಒಂದು ಖರ್ಚಿಲ್ಲದೆ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನೇ ಅಥವಾ ಸಾಮಗ್ರಿಗಳನ್ನೇ ಬಳಸ್ಕೊಂಡೇ ನೀವು ಇದನ್ನು ಪೌಡರನ್ನು ರೆಡಿ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಬಟ್ಟೆಗಳು ವಾಶ್ ಆಗುತ್ತೆ, ಜೊತೆಗೆ ಬಟ್ಟೆಗಳು ಸಹ ಪಳಪಳ ಅಂತ ಹೊಳೆಯುತ್ತೆ. ಸೊ ಹೇಗೆ ಇದನ್ನು ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ. ಫಸ್ಟ್ ನಾನು ಇಲ್ಲಿ ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಸ್ವಲ್ಪ ಡಿಟರ್ಜೆಂಟ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಬಳಸುವಂತಹ ಯಾವುದಾದ್ರೂ ಒಂದು ಡಿಟರ್ಜೆಂಟ್ ಪೌಡರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಸರ್ಫ್ ಎಕ್ಸೆಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದ್ಸಲಿಗೆ ಬೇಕು ಅಂತ ಹೇಳಿದರೆ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ. ಇಲ್ಲ ನಾನು ಮಾಡಿಟ್ಕೊಳ್ತೀನಿ ಅಂತ ಹೇಳಿದರೆ ಇದರದ್ದು ಕ್ವಾಂಟಿಟಿಯನ್ನು ನೀವು ಹೆಚ್ಚಿಸ್ಕೊಳ್ತಾ ಹೋಗಿ. ನೆಕ್ಸ್ಟ್ ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಮೂರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಬೇಕಿಂಗ್ ಸೋಡಾವನ್ನು ಹಾಕಿರೋದ್ರಿಂದ ಏನಾಗುತ್ತೆ, ಬಟ್ಟೆಗಳಲ್ಲಿ ಇರುವಂತಹ ಕಲೆಗಳನ್ನು ತೆಗೆಯೋಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದನ್ನು ನೀವು ಬಟ್ಟೆಗಳಲ್ಲಿ ಇರುವಂತಹ ಕಲೆಗಳನ್ನು ತೆಗೆಯೋಕ್ಕೆ, ಯಾವುದೇ ಒಂದು ಕಲೆಗಳನ್ನು ತೆಗೆಯೋಕ್ಕೆ ಈ ಬೇಕಿಂಗ್ ಸೋಡಾ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಉಪ್ಪನ್ನು ಹಾಕಿರೋದ್ರಿಂದ ಏನಾಗುತ್ತೆ, ಬಟ್ಟೆಯಲ್ಲಿರೋ ಹೊಳಪನ್ನು ಹೆಚ್ಚಿಸೋಕೆ ಈ ಉಪ್ಪು ಸಹಾಯಕಾರಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಉಪ್ಪು ಮತ್ತು ಸೋಡಾವನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನೀವು ವಾಷಿಂಗ್ ಮಿಷಿನ್ಗೆ ಎಷ್ಟು ಬೇಕಷ್ಟು ನೀವು ಸೇರಿಸ್ಕೊಂಡು ಬಟ್ಟೆಯನ್ನು ವಾಶ್ ಮಾಡೋದ್ರಿಂದ ಬಟ್ಟೆಯಲ್ಲಿ ಅಂಟಿರುವ ಕಲೆಗಳನ್ನು ನೀವು ಈಸಿಯಾಗಿ ತೆಗಿಬಹುದು. ಒಂದ್ಸಲ ಬೇಕಿದ್ರೆ ಟ್ರೈ ಮಾಡಿ. ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.